ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು ಆಡು ಜೀವಿತಂ ಅಥವಾ ದ ಗೋಟ್ ಲೈಫ್ ಮೂವಿಯ ಕಥೆಯನ್ನ ನೋಡೋಣ. ಈ ಮೂವಿಯನ್ನ ಬ್ಲೆಸ್ಸಿ ಅವರು ಡೈರೆಕ್ಟ್ ಮಾಡಿದರೆ, ಮತ್ತೆ ಈ ಮೂವಿಯನ್ನ ರಿಯಲ್ ಸ್ಟೋರಿಯಿಂದ ಇನ್ಸ್ಪೈರ್ ಆಗಿ ಬರ್ದಿರೋ ಆಡು ಜೀವಿತಂ ಅನ್ನೋ ನಾವೆಲ್ ನ ಆಧಾರವಾಗಿ ಇಟ್ಕೊಂಡು ಮೂವಿ ಮಾಡಿದ್ದಾರೆ. ನಜೀಬ್ ಅನ್ನೋ ವ್ಯಕ್ತಿ ತುಂಬಾನೇ ಕನಸುಗಳನ್ನ ಕಟ್ಕೊಂಡು ಸೌದಿ ಅರೇಬಿಯಾಗೆ ಕೆಲಸಕ್ಕೆ ಅಂತ ಹೋದಾಗ ಇವನನ್ನ ಕಿಡ್ನಾಪ್ ಮಾಡಿ ಮರುಭೂಮಿಯ ಮಧ್ಯೆ ಇರೋ ಫಾರ್ಮ್ಗೆ ಕರ್ಕೊಂಡು ಬಂದು ಕುರಿ ಕಾಯೋ ಕೆಲಸ ಅಷ್ಟೇ ಅಲ್ಲ, ಎಲ್ಲಾ ರೀತಿಯ ಕೆಲಸದಲ್ಲೂ ಇವರನ್ನ ಉಪಯೋಗಿಸ್ಕೊಂಡು ಗುಲಾಮರ ತರ ನಡೆಸ್ಕೊಂತಾರೆ. ಹೊಡೆಯೋದು ಬಡಿಯೋದು ಎಲ್ಲ ಮಾಡಿ ಟಾರ್ಚರ್ ಕೊಡ್ತಿರ್ತಾರೆ. ಇಂಥ ನರಕದಿಂದ ನಜೀಬ್ ಅನ್ನೋ ವ್ಯಕ್ತಿ ಹೇಗೆ ತಪ್ಪಿಸ್ಕೊಂಡು ತನ್ನ ಮನೆಗೆ ವಾಪಸ್ ಬರ್ತಾನೆ ಅನ್ನೋದೇ ಈ ಮೂವಿಯ ಕತೆ. ವಿಡಿಯೋಲಿ ಮುಂದೆ ಹೋಗೋಕ್ಕೂ ಮುಂಚೆ ಸ್ನೇಹಿತರೆ, ಈ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಇದೇ ರೀತಿ ಮೂವೀಸ್ಗೆ ಸಂಬಂಧಪಟ್ಟ ವಿಡಿಯೋಸ್ ನ ಇಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಸ್ನೇಹಿತರೆ, ಈ ವಿಡಿಯೋಲಿ ತುಂಬಾನೇ ಸ್ಪಾಯ್ಲರ್ಸ್ ಇರುತ್ತೆ. ಯಾಕಂದ್ರೆ ಮೂವಿಯ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ಹೇಳೋದ್ರ ಜೊತೆಗೆ ಕೆಲವೊಂದಷ್ಟು ಪಾಯಿಂಟ್ಸ್ ನ ಎಕ್ಸ್ಪ್ಲೈನ್ ಕೂಡ ಮಾಡ್ತೀನಿ. ಹಾಗಾಗಿ ಮೂವಿ ನೋಡಿಲ್ಲ, ಮೊದಲು ಮೂವಿ ನೋಡ್ಬೇಕು ಅನ್ನೋರು ಈ ವಿಡಿಯೋನ ಇಲ್ಲೇ ಸ್ಕಿಪ್ ಮಾಡಿ. ಮೂವಿ ನೋಡಿ ಆದ್ಮೇಲೆ ಈ ವಿಡಿಯೋನ ನೋಡಿದ್ರೆ ಕಂಪ್ಲೀಟ್ ಆಗಿ ಚಿತ್ರ ನಿಮ್ಗೆ ಅರ್ಥ ಆಗುತ್ತೆ. ಸೊ ಈ ಮೂವಿಯ ಕತೆ ಶುರು ಆಗೋದು 1993ರಲ್ಲಿ. ನಜೀಬ್ ಮತ್ತೆ ಹಕೀಮ್ ಅನ್ನೋ ಇಬ್ರು ವ್ಯಕ್ತಿಗಳು ಕೇರಳದಿಂದ ಸೌದಿ ಅರೇಬಿಯಾಗೆ ಬಂದಿದ್ದಾರೆ ಕೆಲಸಕ್ಕೆ ಅಂತ. ಇವರ ವೀಸಾನ ಸ್ಪಾನ್ಸರ್ ಮಾಡಿ ಇವರನ್ನ ಇಲ್ಲಿಗೆ ಕರ್ಸ್ಕೊಂಡಿರೋದು. ಅಂದ್ರೆ ಯಾರು ಇವರಿಬ್ರಿಗೂ ಕೆಲಸ ಕೊಡ್ತಿದಾರೋ ಅವರೇ ತಮ್ಮ ಜವಾಬ್ದಾರಿ ಮೇಲೆ ಇವರು ನಮ್ಮಲ್ಲಿ ಕೆಲಸ ಮಾಡೋಕೆ ಬಂದಿದ್ದಾರೆ ಅಂತ ಹೇಳಿ ವೀಸಾ ಕೊಡ್ಸಿರ್ತಾರೆ. ಸೊ ಈಗ ನಜೀಬ್ ಮತ್ತೆ ಹಕೀಮ್ ಇಬ್ರು ಸೌದಿ ಅರೇಬಿಯಾಗೆ ಒಂದು ಕಂಪನಿಯಲ್ಲಿ ಹೆಲ್ಪರ್ಸ್ ಆಗಿ ಕೆಲಸ ಮಾಡೋಕೆ ಅಂತ ಬಂದಿದ್ದಾರೆ. ಆದ್ರೆ ಇಲ್ಲಿನ ಅರಾಬಿಕ್ ಭಾಷೆ ಬರ್ದೇ ಇರೋದ್ರಿಂದ ತುಂಬಾನೇ ಸಮಸ್ಯೆ ಆಗ್ತಿದೆ. ಇಲ್ಲಿರೋರ್ಗೆ ಇಂಗ್ಲಿಷ್ ಬರಲ್ಲ, ಅರಾಬಿಕ್ ಮತ್ತೆ ಕೆಲವರು ಹಿಂದಿ ಮಾತಾಡ್ತಾರೆ ಅಷ್ಟೇ. ಆದ್ರೆ ನಜೀಬ್ಗೆ ಮಲಯಾಳಂ ಬಿಟ್ರೆ ಯಾವ ಭಾಷೆನೂ ಬರಲ್ಲ. ಹಕೀಮ್ಗೆ ಸ್ವಲ್ಪ ಇಂಗ್ಲಿಷ್ ಬರ್ತಾ ಇರುತ್ತೆ. ಇವರು ಏರ್ಪೋರ್ಟ್ಗೆ ಬಂದು ತುಂಬಾ ಹೊತ್ತಾದ್ರು ಇವರ ಸ್ಪಾನ್ಸರ್ ಅಂದ್ರೆ ಇವರು ಯಾವ ಕಂಪ್ನಿಗೋಸ್ಕರ ಕೆಲಸ ಮಾಡೋಕೆ ಬಂದಿದಾರೋ ಆ ಕಂಪನಿ ಕಡೆಯವರು ಇವರನ್ನ ಕರ್ಕೊಂಡು ಹೋಗೋಕೆ ಬಂದೇ ಇಲ್ಲ. ಹಾಗಾಗಿ ಇವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಒಬ್ಬ ಮಲಯಾಳಂ ಮಾತಾಡೋ ವ್ಯಕ್ತಿಗೆ ಹೇಳಿ ತಮ್ಮ ಕಂಪನಿಗೆ ಫೋನ್ ಮಾಡಿಸ್ತಾರೆ. ಆದ್ರೆ ಇವತ್ತು ಶುಕ್ರವಾರ, ಸೌದಿ ಅರೇಬಿಯಾಲಿ ಇವತ್ತು ರಜಾ ಇರೋದ್ರಿಂದ ಆಫೀಸ್ ಅವರು ಫೋನ್ ರಿಸೀವ್ ಮಾಡಲ್ಲ. ಇವರಿಬ್ರು ಸೌದಿಗೆ ಬರೋ ಅರ್ಜೆಂಟ್ ಅಲ್ಲಿ ತಮ್ಮನ್ನ ಕರ್ಕೊಂಡು ಹೋಗೋಕೆ ಯಾರು ಬರ್ತಾರೆ ಅಂತ ತಿಳ್ಕೊಂಡು ಅವರ ಫೋನ್ ನಂಬರ್ ಇಸ್ಕೊಳ್ಳೋದೆ ಮರ್ತೋಗ್ಬಿಟ್ಟಿರ್ತಾರೆ. ಅದಕ್ಕೆ ಏನ್ ಮಾಡೋದೀಗ, ನಮ್ ಕಂಪನಿ ಕಡೆಯವರು ನಮ್ಮನ್ನ ಕರ್ಕೊಂಡು ಹೋಗೋಕ್ ಬಂದಿದಾರೋ ಇಲ್ವೋ ಅಂತ ಮಾತಾಡ್ಕೋಬೇಕಾದ್ರೆ ಒಬ್ಬ ಲೋಕಲ್ ಅರಬ್ ವ್ಯಕ್ತಿ ಇವರಿಬ್ರೆ ನಿಂತಿರೋದನ್ನ ನೋಡಿ ಇವರ ಪಾಸ್ಪೋರ್ಟ್ ಕಿತ್ಕೊಂತಾನೆ. ಮತ್ತೆ ಲಗೇಜ್ ಇಸ್ಕೊಂಡು ತನ್ನ ಜೊತೆನೆ ಬರೋಕೆ ಹೇಳ್ತಾನೆ. ಇವನೇ ತಮ್ಮ ಕಫೀಲ್ ಅಂತ ಅನ್ಕೊಂಡು ನಜೀಬ್ ಮತ್ತೆ ಹಕೀಮ್ ಈ ವ್ಯಕ್ತಿ ಜೊತೆನೆ ಹೊಡ್ತಾರೆ. ಇಲ್ಲಿ ಕಫೀಲ್ ಅಂದ್ರೆ ಸ್ನೇಹಿತರೆ ಮಾಲೀಕ ಅಥವಾ ಇವರಿಗೆ ಸ್ಪಾನ್ಸರ್ ಮಾಡಿರೋ ವ್ಯಕ್ತಿ ಅಂತ. ನಜೀಬ್ ಮತ್ತೆ ಹಕೀಮ್ ಇಬ್ರು ತಮ್ಗೆ ಕೆಲಸ ಕೊಟ್ಟಿರೋ ಕಂಪನಿ ಕಡೆಯವನು ಈ ವ್ಯಕ್ತಿ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಈ ಕಫೀಲ್ ಏನ್ ಹೇಳ್ತಿದ್ದಾನೆ ಅದು ಇವ್ರಿಗೆ ಅರ್ಥ ಆಗ್ತಿಲ್ಲ. ಇವರಿಬ್ರು ಮಲಯಾಳಂ ಅಲ್ಲಿ ಹೇಳ್ತಿರೋದು ಕಫೀಲ್ಗೆ ಅರ್ಥ ಆಗ್ತಿಲ್ಲ. ಸೊ ಈ ಕಫೀಲ್ ಇವ್ರಿಬ್ರನ್ನ ತನ್ನ ಟ್ರಕ್ ಅಲ್ಲಿ ಕೂರಿಸ್ಕೊಂಡು ಇಲ್ಲಿಂದ ಹೊರಟಾಗ ಹಕೀಮ್ಗೆ ಡೌಟ್ ಬರೋದೇನಂದ್ರೆ, ಬೇರೆ ಕಂಪನಿಯವರು ತಮ್ಮ ವರ್ಕರ್ಸ್ ನ AC ಬಸ್ ಅಲ್ಲಿ ಕರ್ಕೊಂಡು ಹೋದ್ರೆ ನಮ್ ಕಂಪನಿಯವ್ರು ಯಾಕೆ ಈ ಡಕೋಟಾ ಟ್ರಕ್ ಅಲ್ಲಿ ಕರ್ಕೊಂಡು ಹೋಗ್ತಿದಾರಲ್ಲ ಅಂತ. ಹೀಗೆ ತುಂಬಾನೇ ಹೊತ್ತು ಸಿಟಿಯಿಂದ ದೂರ ಮರುಭೂಮಿಯಲ್ಲಿ ಟ್ರಕ್ ಡ್ರೈವ್ ಮಾಡ್ಕೊಂಡು ಒಂದು ಜಾಗಕ್ಕೆ ಕಫೀಲ್ ಇವರಿಬ್ರನ್ನ ಕರ್ಕೊಂಡು ಬಂದಾಗ ಇವರಿಬ್ರಿಗೂ ಅನ್ನಿಸ್ತಾ ಇದೆ ಖಂಡಿತ ಇಲ್ಲೇನೋ ಸಮಸ್ಯೆ ಇದೆ ಅಂತ. ಕಫೀಲ್ ಹಕೀಮ್ನ ಎಳ್ಕೊಂಡ್ ಬಂದು ಇಲ್ಲಿರೋ ಒಬ್ಬ ವ್ಯಕ್ತಿ ಹತ್ರ ಇವನನ್ನ ಕಳಿಸಿ, ಇವನ್ನ ನೀನ್ ಹಿಡ್ಕೋ, ಇನ್ನೊಬ್ಬ ಇದ್ದಾನೆ ಅವನನ್ನ ನಾನ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಹಕೀಮ್ ಮತ್ತೆ ನಜೀಬ್ ಇಬ್ರು ತುಂಬಾನೇ ಕೇಳ್ಕೊಂತಾರೆ, ನಾವಿಬ್ರು ಜೊತೆನೆ ಇರ್ಬೇಕು, ಜೊತೆಗೆ ಕೆಲ್ಸಕ್ಕೆ ಅಂತ ಬಂದಿರೋದು, ನಮ್ಮನ್ನ ಯಾಕೆ ಬೇರೆ ಬೇರೆ ಮಾಡ್ತಿದ್ದೀರಾ ಅಂದಾಗ ಕಫೀಲ್ ನಾನ್ ಹೇಳ್ದಷ್ಟು ಕೇಳು ಅಂತ ನಜೀಬ್ಗೆ ಚೆನ್ನಾಗಿ ಹೊಡೆದು ಟ್ರಕ್ ಒಳಗೆ ಕೂರಿಸ್ಕೊಂಡು ಹೊಡ್ತಾರೆ. ಇಲ್ಲಿಂದ ಸೀದಾ ಇನ್ನೂ ತುಂಬಾನೇ ದೂರದಲ್ಲಿರೋ ಒಂದು ಫಾರ್ಮ್ಗೆ ಕಫೀಲ್ ನಜೀಬ್ ನ ಕರ್ಕೊಂಡ್ ಬಂದು ಇವನ್ಗೆ ಹೇಳ್ತಾನೆ, ನೀನು ಇಲ್ಲೇ ಕುರಿ ಕಾಯೋ ಕೆಲಸ ಮಾಡ್ಬೇಕು, ಇದೇ ಇನ್ಮೇಲೆ ನೀನ್ ಇರೋ ಜಾಗ ಅಂದಾಗ ಶಾಕ್ ಆಗಿ ನಜೀಬ್ ಕೇಳ್ತಾನೆ, ನನಗೆ ಕೆಲಸ ಕೊಡ್ಸಿದ ಏಜೆಂಟ್ ಹೇಳಿದ್ರು ನಾವು ಕೆಲಸ ಮಾಡ್ಬೇಕಾಗಿರೋದು ಕಂಪನಿಯಲ್ಲಿ, ಅಂದ್ರೆ ಈ ಜಾಗಕ್ಕೆ ಯಾಕೆ ಕರ್ಕೊಂಡ್ ಬಂದ್ರಿ ಅಂತ ಕೇಳಿದಾಗ ಕಫೀಲ್ ಏನು ಹೇಳಲ್ಲ. ಈ ಫಾರ್ಮ್ ಅಲ್ಲಿ ಇರೋ ಜಸೀರ್ ಅನ್ನೋ ವ್ಯಕ್ತಿಗೆ ನಜೀಬ್ ನ ನೋಡ್ಕೊಳ್ಳೋಕ್ ಹೇಳಿ ಇಲ್ಲಿಂದ ಹೊಡ್ತಾನೆ. ನಜೀಬ್ ತನ್ನ ಮನೆಗೆ ಕಾಲ್ ಮಾಡಬೇಕು ಅಂತ ಕೇಳಿದ್ರು ಜಸೀರ್ ಏನು ರೆಸ್ಪಾಂಡ್ ಮಾಡಲ್ಲ. ಇದೇ ಜಾಗದಲ್ಲಿ ಇನ್ನೊಬ್ಬ ಕುರಿ ಕಾಯೋ ಒಬ್ಬ ವಯಸ್ಸಾದ ವ್ಯಕ್ತಿ ಇದ್ದಾರೆ. ಇವರು ಕೂಡ ಭಾರತದವ್ರೆ, ಆದ್ರೆ ಮಲಯಾಳಂ ಬರಲ್ಲ, ಹಿಂದಿ ಮಾತಾಡ್ತಾರೆ. ನಂತರ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನಜೀಬ್ ಹೋಗಿ ಜಸೀರ್ ಮಲ್ಗಿರೋ ಟೆಂಟ್ ನ ಒಳಗೆ ಮಲ್ಕೊಂಡಾಗ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ, ಹೇಗೆ ನಜೀಬ್ ಸೌದಿ ಅರೇಬಿಯಾಗೆ ಬಂದು ಕೆಲಸ ಮಾಡೋ ಯೋಚನೆ ಮಾಡ್ದ ಅಂತ. ಸೊ ನಜೀಬ್ ಕೇರಳಲ್ಲಿ ತನ್ನ ಫ್ರೆಂಡ್ಸ್ ಜೊತೆ ಸೇರಿ ನದಿ ಒಳಗಿಂದ ಮರಳು ತೆಗೆದು ಮಾರೋ ಕೆಲಸ ಮಾಡ್ತಿರ್ತಾನೆ. ಅಷ್ಟೋ ಇಷ್ಟೋ ಹಣ ಸಂಪಾದಿಸ್ಕೊಂಡು ತನ್ನ ಫ್ಯಾಮಿಲಿ ಜೊತೆ ತುಂಬಾನೇ ಖುಷಿಯಾಗಿರ್ತಾನೆ. ಆದ್ರೆ ಒಂದಿನ ನಜೀಬ್ಗೆ ತನ್ನ ಫ್ರೆಂಡ್ ಇಂದ ಗೊತ್ತಾಗುತ್ತೆ, ದುಬೈಯಲ್ಲಿ ಆರಾಮಾಗಿ ಕೆಲಸ ಮಾಡಬಹುದು, ಏನ್ ಎಜುಕೇಶನ್ ಬೇಕಾಗಿಲ್ಲ, ಬರೀ ಲೇಬರ್ ಆಗಿ ಕೆಲಸ ಮಾಡಿದ್ರು ಕೂಡ ಜಾಸ್ತಿ ಸಂಬಳ ಕೊಡ್ತಾರೆ ಅಂತ. ಈ ವಿಷಯ ಗೊತ್ತಾಗ್ತಿದ್ದಂಗೆ ನಜೀಬ್ ದುಬೈಯಲ್ಲಿ ಕೆಲಸ ಮಾಡೋ ಶ್ರೀಕುಮಾರ್ ಅನ್ನೋ ವ್ಯಕ್ತಿಯನ್ನ ಭೇಟಿ ಆಗೋಕೆ ಬರ್ತಾನೆ. ತನ್ನ ಹತ್ರ ಇದ್ದ ಒಡವೆ ಎಲ್ಲ ಮಾರಿ ಮನೆಯನ್ನ ಅಡ ಇಟ್ಟು ದುಡ್ಡನ್ನ ತಂದು ಶ್ರೀಕುಮಾರ್ಗೆ ಕೊಟ್ಟು ಹೇಳ್ತಾನೆ, ದುಬೈಯಲ್ಲಿ ನನ್ಗೂ ಕೂಡ ಒಂದು ಕೆಲಸ ಕೊಡ್ಸಿ ಅಂತ. ಅದಕ್ಕೆ ಶ್ರೀಕುಮಾರ್ ಒಂದು ಕಂಪನಿಯಲ್ಲಿ ಇವನ್ಗೆ ಹೆಲ್ಪರ್ ಕೆಲಸವನ್ನ ಕೊಡಿಸ್ತಾನೆ.
ಕಳಿಸ್ತಾರೆ, ಸೀದಾ ಇಲ್ಲಿಂದ ಮುಂಬೈಗೆ ಹೋಗು, ಅಲ್ಲಿ ಏಜೆಂಟ್ಗೆ 10,000 ಕೊಟ್ರೆ ವೀಸಾ ಕೊಡಿಸ್ತಾನೆ, ಅಲ್ಲಿಂದ ಸೀದಾ ನೆಕ್ಸ್ಟ್ ದುಬೈಗೆ ಹೋಗುವಂತೆ ಅಂತ ಹೇಳಿ ಕಳಿಸ್ತಾರೆ ಶ್ರೀಕುಮಾರ್. ನಜೀಬ್ ದುಬೈಗೆ ಹೋಗಿ ತುಂಬಾನೇ ಹಣ ಸಂಪಾದಿಸ್ತಾನೆ ಅಂತ ಮನೆಯಲ್ಲಿರೋ ನಜೀಬ್ ನ ಹೆಂಡತಿ ಸೈನು ಮತ್ತೆ ನಜೀಬ್ ಅವ್ರ ಅಮ್ಮ ತುಂಬಾನೇ ಖುಷಿಯಾಗಿದ್ದಾರೆ. ನಜೀಬ್ ನ ಹೆಂಡತಿ ಸೈನು ಪ್ರೆಗ್ನೆಂಟ್ ಬೇರೆ ಇರೋದ್ರಿಂದ ಮುಂದೆ ಮಗುವಿನ ಭವಿಷ್ಯ ಕೂಡ ಚೆನ್ನಾಗಿರುತ್ತೆ, ಯಾಕಂದ್ರೆ ಗಂಡ ದುಬೈಯಲ್ಲಿ ದುಡಿಯೋ ದುಡ್ಡಿಂದ ಮಗುನ ಚೆನ್ನಾಗಿ ನೋಡ್ಕೋಬಹುದು ಅಂತ ನಂಬಿದಳೆ. ಈಗ ಸ್ಟೋರಿ ಪ್ರೆಸೆಂಟ್ಗೆ ಬರುತ್ತೆ. ಇಲ್ಲಿ ಟೆಂಟ್ ಒಳಗೆ ನಜೀಬ್ ಮಲಗಿದ್ದಾಗ ಜಸೀರ್ ಇವನಿಗೆ ಒದ್ದು ಟೆಂಟ್ ಇಂದ ಹೊರಗೆ ಕಳಿಸ್ತಾನೆ. ನನ್ ಟೆಂಟ್ ಒಳಗೆ ಬಂದು ಮಲಗೋದಕ್ಕೆ ಎಷ್ಟು ಧೈರ್ಯ ನಿನ್ಗೆ, ಕೆಲಸ ಮಾಡಕ್ ಬಂದಿರೋನ್ ನೀನು, ಹೊರಗೆಲ್ಲಾದ್ರೂ ಮಲ್ಕೋ ಅಂತ ಬೈದು ಕಳಿಸ್ತಾನೆ. ಮುಂದಿನ ದಿನ ನಜೀಬ್ ಆ ವಯಸ್ಸಾದ ವ್ಯಕ್ತಿ ಮೇಕೆಯ ಹಾಲ್ ಕರಿತಿರೋದನ್ನ ನೋಡಿ ನಿಮ್ ಹೆಸರು ಏನು ಅಂತ ಕೇಳಿದಾಗ ಇವ್ರು ಹೇಳ್ತಾರೆ ನನ್ನ ಹೆಸರು ಕೂಡ ನನಗೆ ನೆನಪಿಲ್ಲ ಅಂತ. ಅಂದ್ರೆ ಇವರು ತುಂಬಾನೇ ವರ್ಷಗಳಿಂದ ಇದೇ ಜಾಗದಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ, ಇಲ್ಲಿಂದ ವಾಪಸ್ ತಮ್ಮ ಮನೆಗೆ ಹೋಗೋಕೆ ಬಿಟ್ಟಿಲ್ಲ. ಇವರ ಹೆಸರು ನಮ್ಗೆ ಗೊತ್ತಿಲ್ಲ, ಆದ್ರೆ ಹಿಂದಿಯಲ್ಲಿ ಇವರು ಮಾತಾಡೋದ್ರಿಂದ ಹಿಂದಿವಾಲಾ ಅಂತ ನಾವು ಇವರನ್ನ ಕರೆಯೋಣ. ಸೊ ಈ ಹಿಂದಿವಾಲಾ ಹಾಲನ್ನ ಕರೆದು ಜಸೀರ್ಗೆ ಇದನ್ನ ಕೊಟ್ಬಾ ಅಂತ ನಜೀಬ್ಗೆ ಕೊಟ್ರೆ ಇವನ್ಗೆ ಸರಿಯಾಗಿ ಹಿಂದಿ ಬರಲ್ಲ, ಹಾಗಾಗಿ ತಾನೇ ಹಾಲನ್ನ ಕುಡ್ಕೊಂಡ್ ಬಿಡ್ತಾನೆ. ಹಿಂದಿವಾಲಾ ಬೈದು ಹಾಲನ್ನ ಕಫೀಲ್ ಮತ್ತೆ ಜಸೀರ್ಗೆ ಕೊಟ್ಬಾ ಅಂತ ಹೇಳಿದ್ದು, ನಾನು ಹೇಳಿದ್ನ ಸ್ವಲ್ಪ ಅರ್ಥ ಮಾಡ್ಕೋ ಅಂತ ಮತ್ತೆ ಹಾಲನ್ನ ಕೊಟ್ಟು ಕಳಿಸ್ತಾರೆ. ನಜೀಬ್ ಹಾಲ್ ತಗೊಂಡ್ ಬಂದು ಜಸೀರ್ಗೆ ಕೊಟ್ಟು ಜಸೀರ್ ಮತ್ತೆ ಕಫೀಲ್ ಇಬ್ರಿಗೂ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂತಾನೆ, ಕಾಲೆಲ್ಲ ಹಿಡ್ಕೊಂಡು ಬೇಡ್ಕೊಂತಾನೆ, ನನ್ನ ಇಲ್ಲಿಂದ ಸಿಟಿಗೆ ಕರ್ಕೊಂಡು ಹೋಗಿ, ನಾನು ಕಂಪನಿಯಲ್ಲಿ ಕೆಲಸ ಮಾಡೋಕೆ ಅಂತ ಬಂದಿದ್ದು, ಶ್ರೀಕುಮಾರ್ ಅನ್ನೋ ವ್ಯಕ್ತಿಗೆ 20,000 ಕೊಟ್ಟಿದ್ದೀನಿ, ಏಜೆಂಟ್ಗೆ 10,000 ಕೊಟ್ಟು ಇಲ್ಲಿಗೆ ಬಂದಿದ್ದೀನಿ, ಒಡವೆ ಮಾರಿ ಮನೆ ಅಡ ಇಟ್ಟು ಇಲ್ಲಿಗೆ ಬಂದಿದ್ದೀನಿ, ಹಾಗಾಗಿ ನಾನು ಕೆಲಸಕ್ಕೆ ಹೋಗ್ಲೇಬೇಕು, ಹಣ ಸಂಪಾದಿಸ್ಲೇಬೇಕು, ದಯವಿಟ್ಟು ನನ್ನನ್ನ ಕಳ್ಸ್ಕೊಡಿ ಅಂದ್ರೆ ಇವ್ರೇನು ತಲೆ ಕೆಡ್ಸ್ಕೊಂತಾನೆ ಇಲ್ಲ. ನಜೀಬ್ ಶ್ರೀಕುಮಾರ್ಗೆ ದುಡ್ಡು ಕೊಟ್ಟಿರೋದು ಮತ್ತೆ ಕಂಪನಿ ಫೋನ್ ನಂಬರ್ ಎಲ್ಲ ಇರೋ ಬುಕ್ ನ ತೋರಿಸಿದಾಗ ಅದನ್ನ ಕೂಡ ಕಫೀಲ್ ಇಸ್ಕೊಂಡು ಹರಿದಾಕ್ತಾನೆ. ಮೊದಲು ವೀಸಾ ಪಾಸ್ಪೋರ್ಟ್ ನ ಕಿತ್ಕೊಂಡಿದ್ದ, ಈಗ ಈ ಬುಕ್ ನು ಕೂಡ ಹರಿದಾಕ್ತ. ಹಾಗಾಗಿ ನಜೀಬ್ ತಾನು ಕಂಪನಿಯಲ್ಲಿ ಕೆಲಸ ಮಾಡೋದಕ್ಕೆ ಬಂದಿದ್ದು ಅಂತ ತೋರ್ಸೋಕೆ ಒಂದೇ ಒಂದು ಪ್ರೂಫ್ ಕೂಡ ಇಲ್ಲ. ನಂತರ ಇವನ್ಗೆ ತಿನ್ನೋದಕ್ಕೆ ರೊಟ್ಟಿ ತರ ಇರೋ ಒಂದು ಆಹಾರ ಕೊಡ್ತಾರೆ, ಇದನ್ನ ನಜೀಬ್ ಕೈಯಲ್ಲಿ ಅಗ್ದು ನುಂಗೋಕು ಆಗ್ತಿಲ್ಲ, ಅಷ್ಟು ಗಟ್ಟಿ ಇದೆ, ಅದಕ್ಕೆ ರೊಟ್ಟಿಯನ್ನ ನೀರಲ್ಲಿ ಎತ್ಕೊಂಡು ತಿಂತಾನೆ. ಆಮೇಲೆ ಹಿಂದಿವಾಲಾ ಹತ್ರ ಬಂದು ಇಲ್ಲಿಂದ ಎಸ್ಕೇಪ್ ಆಗೋಕೆ ಮೇನ್ ರೋಡ್ ಎಲ್ಲಿ ಬರುತ್ತೆ ಅಂತ ಕೇಳಿದಾಗ ಯಾರಿಗ್ ಗೊತ್ತು, ರೋಡ್ ಇಲ್ಲಿಂದ ತುಂಬಾನೇ ದೂರ ಇದೆ ಅಂತ ಹೇಳ್ತಾರೆ ಹಿಂದಿವಾಲಾ. ಅಂದ್ರೆ ಇವ್ರಿಗೇನಾದ್ರೂ ರೋಡ್ ಎಲ್ಲಿದೆ ಅಂತ ಗೊತ್ತಿದ್ರೆ ಇವರೇ ಮೊದಲು ತಪ್ಪಿಸ್ಕೊಂಡು ಹೋಗಿರೋರು, ಇದು ಮರುಭೂಮಿ ಆಗಿರೋದ್ರಿಂದ ಯಾವ ದಿಕ್ಕಿಗೆ ಹೋಗ್ಬೇಕು ಅಂತ ರೂಟೇ ಗೊತ್ತಾಗಲ್ಲ, ಅಕಸ್ಮಾತ್ ಈ ಮರುಭೂಮಿಯಲ್ಲಿ ದಾರಿ ತಪ್ಪಿದ್ರು ಅಂದ್ರೆ ಕತೆ ಮುಗೀತು ಅಂತಾನೆ. ಸೊ ಮತ್ತೆ ಸ್ಟೋರಿ ಫ್ಲಾಶ್ ಬ್ಯಾಕ್ ಹೋಗಿ ನಜೀಬ್ ದುಬೈಗೆ ಹೊರಡೋ ದಿನ ಎಷ್ಟು ಎಮೋಷನಲ್ ಆಗಿತ್ತು ಅಂತ ತೋರಿಸ್ತಾರೆ. ನಜೀಬ್ ಯಾವತ್ತು ತನ್ನ ಹೆಂಡತಿಯನ್ನ ಬಿಟ್ಟು ಜಾಸ್ತಿ ದಿನ ಎಲ್ಲೂ ಹೋಗೇ ಇರಲ್ಲ, ಅದು ಈಗ ಸೈನು ಪ್ರೆಗ್ನೆಂಟ್ ಬೇರೆ ಇದ್ದಾಳೆ, ಇಂಥ ಸಮಯದಲ್ಲಿ ಇವಳನ್ನ ಬಿಟ್ಟೋಗೋ ಪರಿಸ್ಥಿತಿ ಬಂದಿದೆಯಲ್ಲ ಅಂತ ತುಂಬಾನೇ ಬೇಜಾರಾಗಿದ್ದಾನೆ ನಜೀಬ್. ಟ್ರೈನ್ ಅಲ್ಲಿ ನಜೀಬ್ ನ ಜೊತೆ ಹಕೀಮ್ ಕೂಡ ಹೊರಟಿದ್ದಾನೆ. ಹಕೀಮ್ ಅವ್ರ ಅಮ್ಮ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿದ್ದಾರೆ, ಇವನು ಮೊದಲನೇ ಬಾರಿ ಇಷ್ಟು ದೂರ ಹೋಗ್ತಿದ್ದಾನೆ, ನನ್ ಮಗನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳಪ್ಪ ಅಂತ ನಜೀಬ್ಗೆ ಹೇಳಿ ಕಳಿಸ್ತಾರೆ. ಪ್ರೆಸೆಂಟ್ ಅಲ್ಲಿ ನಜೀಬ್ ಆಗ್ಲೇ ಈ ಫಾರ್ಮ್ ಅಲ್ಲಿ ಹೇಗಿರ್ಬೇಕು ಅಂತ ಒಂದೊಂದಾಗಿ ಎಲ್ಲ ಕಲಿತಾ ಇದ್ದಾನೆ. ಒಂದಿನ ಇವನು ಟಾಯ್ಲೆಟ್ ಗೆ ಹೋಗಿ ಬಂದು ನೀರಲ್ಲಿ ಬೇಸ್ ತೊಳ್ಕೋಬೇಕಾದ್ರೆ ಕಫೀಲ್ ಇವನ್ಗೆ ಕಾಲಲ್ಲಿ ಒದ್ದು ತುಂಬಾನೇ ಬೈತಾನೆ, ನೀರಿಗೆ ನಾವು ದುಡ್ಡು ಕೊಡ್ತೀವಿ, ನೀನು ಇದ್ರಲ್ಲಿ ತೊಳ್ಕೊಂತಿದ್ಯಲ್ಲ ಅಂತ. ಇನ್ನೇಂದ್ರಲ್ಲಿ ತೊಳ್ಕೋಬೇಕು ಅಂತ ನಜೀಬ್ ಕೇಳಿದಾಗ ಹಿಂದಿವಾಲಾ ಮರಳನ್ನ ಯೂಸ್ ಮಾಡು, ನೀರು ಉಪಯೋಗಿಸ್ಬೇಡ ಅಂತ ಹೇಳ್ತಾರೆ. ಆಮೇಲೆ ನೀರಿನ ಟ್ಯಾಂಕರ್ ನ ಕರ್ಸಿ ಕಫೀಲ್ ತಮ್ಮ ಟ್ಯಾಂಕ್ ಗೆ ನೀರ್ ತುಂಬಿಸ್ಕೋಬೇಕಾದ್ರೆ ಈ ಟ್ಯಾಂಕರ್ ನ ಡ್ರೈವರ್ ಗೆ ನಜೀಬ್ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂತಾನೆ, ನನ್ನನ್ನ ಕೂಡ ನಿಮ್ ಜೊತೆ ಕರ್ಕೊಂಡು ಹೋಗಿ ಅಂತ. ಆದ್ರೆ ಇವನು ಏನ್ ಹೇಳ್ತಿದ್ದಾನೆ ಅಂತ ಡ್ರೈವರ್ಗೆ ಒಂಚೂರು ಅರ್ಥ ಆಗ್ತಿಲ್ಲ. ಆದ್ರೆ ನಜೀಬ್ ಡ್ರೈವರ್ ಹತ್ರ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡ ಕಫೀಲ್ ಬಂದು ನಜೀಬ್ಗೆ ಒಂದೇ ಸಮ ಹೊಡೆಯೋಕೆ ಶುರು ಮಾಡ್ತಾನೆ. ಡ್ರೈವರ್ಗೆ ಏನ್ ಕೇಳ್ತಿದ್ದೆ, ಇಲ್ಲಿಂದ ಎಸ್ಕೇಪ್ ಆಗೋಕೆ ಪ್ಲಾನ್ ಮಾಡ್ತಿದ್ದ ಅಂತ. ಕೋಪದಲ್ಲಿ ನಜೀಬನನ್ನ ತಡೆಯೋಕೆ ಪ್ರಯತ್ನ ಪಟ್ಟಾಗ ನಾನ್ ಹೊಡಿಬೇಕಾದ್ರೆ ನನ್ ಕೈ ಹಿಡ್ಕೊಂತೆ ಅಂತ ಕೋಪದಲ್ಲಿ ಒಳಗೆ ಹೋಗಿ ಗನ್ ತಗೊಂಡ್ ಬಂದು ಇವನ ತಲೆಗೆ ಹೊಡೆದು ಹೆದರಿಸ್ತಾನೆ. ಇನ್ನೊಂದ್ಸಲ ಹೀಗೇನಾದ್ರೂ ಮಾಡಿದ್ರೆ ನಿನ್ನ ಖಂಡಿತ ಸಾಯಿಸ್ತೀನಿ ಅಂತ. ನಂತರ ರಾತ್ರಿ ಹಿಂದಿವಾಲಾ ಒಬ್ಬೊಬ್ಬರೇ ಮಾತಾಡ್ಕೊಂತಿರೋದನ್ನ ಇವನು ಕೇಳಿಸ್ಕೊಂತಾನೆ. ಹಿಂದಿವಾಲಾ ಒಂಟೆಗಳಿಗೆ ಆಹಾರ ನೀಡ್ತಾ ಹೇಳ್ತಿದ್ದಾರೆ, ನಿಮ್ಗೆ ಊಟ ಕೊಟ್ಟು ಕೊಟ್ಟು ನಾನು ಇದೇ ಜಾಗದಲ್ಲಿ ಸತ್ತೋಗ್ತೀನಿ ಅನ್ಸುತ್ತೆ, ನನ್ ಜೀವನ ಏನ್ ಹೀಗಾಗೋಯ್ತಲ್ಲ ಅಂತ ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದಾರೆ. ಮುಂದಿನ ದಿನ ನಜೀಬ್ಗೆ ಗೊತ್ತಾಗುತ್ತೆ, ಆಗ್ಲೇ ಹಿಂದಿವಾಲಾ ಸಾವನ್ನಪ್ಪಿದ್ದಾರೆ. ಹಾಗಾಗಿ ಅವರ ಕೆಲಸ ಕೂಡ ಈಗ ನಜೀಬ್ಗೆ ಮಾಡೋಕೆ ಹೇಳ್ತಾರೆ. ದಿನಗಳು ಕಳೀತಾ ಕಳೀತಾ ನಜೀಬ್ ತನ್ನ ಹೆಂಡತಿ ಜೊತೆ ಕಳೆದಿರೋ ಸಮಯನ ನೆನ್ಪು ಮಾಡ್ಕೊಂತ ತನ್ನ ತಾಯಿಯನ್ನ ನೆನ್ಪು ಮಾಡ್ಕೊಂಡು ಅಳ್ತಾ ಇರ್ತಾನೆ. ನನ್ ಕೈಯಲ್ಲಿ ಇನ್ನೂ ಇಲ್ಲಿ ಇರಕ್ಕಾಗಲ್ಲ, ಈ ಜಾಗದಲ್ಲಿ ಬದುಕೋಕಾಗಲ್ಲ ಅಂತ. ಈಗಾಗ್ಲೇ ಅವನ ಕೂದಲೆಲ್ಲ ಉದ್ದ ಆಗಿದೆ, ಗಡ್ಡ ಮೀಸೆ ಎಲ್ಲ ಬೆಳ್ಕೊಂಡಿರೋದ್ ನೋಡಿದ್ರೆ ತುಂಬಾನೇ ತಿಂಗಳುಗಳು ಕಳೆದಿರೋ ಹಾಗೆ ಕಾಣ್ತಿದೆ. ನಜೀಬ್ಗೂ ಕೂಡ ತಾನು ಇಲ್ಲಿಗೆ ಬಂದು ಎಷ್ಟು ದಿನ ಆಯ್ತು ಅಂತ ನೆನ್ಪೇ ಇಲ್ಲ.
ಒಂದಿನ ಕುರಿ ಉಣ್ಣೆ ಕಟ್ ಮಾಡ್ಕೊಂಡು ಹೋಗೋಕೆ ಅಂತ ಬಂದಿದ್ದ ಟ್ರಕ್ ನ ಕನ್ನಡಿಯಲ್ಲಿ ನಜೀಬ್ ತನ್ನ ಮುಖ ನೋಡ್ಕೊಂಡು ಶಾಕ್ ಆಗೋಗ್ತಾನೆ. ಮುಖ ಏನ್ ಈ ತರ ಆಗಿದ್ಯಲ್ಲ ಅಂತ. ಇದೇ ಸಮಯಕ್ಕೆ ಕಫೀಲ್ ಬಂದು ಮಿರರ್ನೆ ಹೊಡೆದಾಕಿ ಹೋಗ್ತಾನೆ. ನೀನೇನ್ ಸುಂದರನ, ಹೋಗ್ ಕೆಲ್ಸ ನೋಡು ಅಂತ. ನಜೀಬ್ ಈ ಹೊಡೆದೋಗಿರೋ ಮಿರರ್ ಪೀಸ್ ಇಂದ ಗಡ್ಡ ಕೂದೆಲ್ಲ ಕಟ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾನೆ. ಆದ್ರೆ ಕೂದೆಲ್ಲ ತುಂಬಾನೇ ಗಂಟಾಗೋಗಿದೆ, ಕಟ್ ಮಾಡ್ಕೊಳಕ್ಕೂ ಆಗಲ್ಲ. ಹೀಗೆ ಕುತ್ಕೊಂಡು ಒಂದಿನ ಅಳ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ರಣಹದ್ದುಗಳು ಹಾರಾಡ್ತಿರೋದನ್ನ ನೋಡಿ ಯಾಕೆ ಇಷ್ಟೊಂದು ಹದ್ದುಗಳು ಇದಾವಲ್ಲ ಅಂತ ಎದ್ ಬಂದು ನೋಡಿದಾಗ ಯಾರ್ದೋ ಡೆಡ್ ಬಾಡಿಯನ್ನ ಈ ಹದ್ದುಗಳು ಕಿತ್ತು ತಿಂತಾ ಇದ್ದಾವೆ. ಯಾರ್ದು ಈ ಬಾಡಿ ಅಂತ ಹತ್ರ ಬಂದಾಗ ಈ ಬಾಡಿ ಬೇರೆ ಯಾರ್ದು ಅಲ್ಲ, ಹಿಂದಿವಾಲ ಅವ್ರದ್ದು ಅಂತ ಗೊತ್ತಾಗುತ್ತೆ. ಡೆಸರ್ಟ್ ಅಲ್ಲಿ ಡೆಡ್ ಬಾಡಿಗಳು ಬೇಗ ಡಿಕಂಪೋಸ್ ಆಗಲ್ಲ, ಹಾಗಾಗಿ ರಣಹದ್ದುಗಳು ಬಾಡಿಯನ್ನ ತಿಂತಾ ಇದ್ದಾವೆ. ನಂತರ ಈ ರಣಹದ್ದುಗಳು ಇವನ ಮೇಲೂ ಕೂಡ ದಾಳಿ ಮಾಡೋಕೆ ಮುಂದಾದಾಗ ಇಲ್ಲಿಂದ ಹೇಗೋ ಮಾಡಿ ತಪ್ಪಿಸ್ಕೊಂಡ್ ಬಂದು ಈಗ ಡಿಸೈಡ್ ಮಾಡ್ತಾನೆ ಏನಾದ್ರೂ ಮಾಡಿ ನಾನು ಈ ಜಾಗದಿಂದ ತಪ್ಪಿಸ್ಕೊಳ್ಳೇಬೇಕು ಅಂತ. ಮುಂದಿನ ದಿನ ಎಂದಿನಂತೆ ನಜೀಬ್ ಕುರಿಗಳನ್ನ ಕರ್ಕೊಂಡ್ ಬಂದಿದ್ದಾಗ ಸುತ್ತಮುತ್ತ ಯಾರು ಇಲ್ಲ ಅಂತ ಎಸ್ಕೇಪ್ ಆಗೋಕೆ ನೋಡ್ತಾನೆ. ಸುಮ್ನೆ ಇಲ್ಲಿಂದ ಒಂದೇ ದಿಕ್ಕಿಗೆ ಓಡೋಕೆ ಶುರು ಮಾಡಿದಾಗ ಇವನು ತಪ್ಪಿಸ್ಕೊಂತಿರೋದು ಕಫೀಲ್ ನೋಡ್ಬಿಡ್ತಾನೆ. ಹಾಗಾಗಿ ಒಂಟೆ ಮೇಲೆ ಇವನ್ನ ಫಾಲೋ ಮಾಡ್ಕೊಂಡ್ ಬಂದು ಶೂಟ್ ಮಾಡ್ತಾನೆ. ನಜೀಬ್ಗೆ ಬುಲೆಟ್ ತಗ್ಲಲ್ಲ. ಗಾಬರಿಯಾಗಿ ಇವನು ಕೆಳಗೆ ಬಿದ್ದಾಗ ಕಫೀಲ್ ಬಂದು ಫಸ್ಟ್ ಇವನ ಕಾಲ್ ಮುರಿದಾಕಿ ಕೈಯೆಲ್ಲ ತುಳಿದು ತುಂಬಾನೇ ಟಾರ್ಚರ್ ಮಾಡಿ ವಾಪಸ್ ಫಾರ್ಮ್ಗೆ ಕರ್ಕೊಂಡ್ ಬಂದು ಬಿಸಾಕ್ತಾನೆ. ತುಂಬಾನೇ ಓಡಿ ಸುಸ್ತಾಗಿದೆ ಅಂತ ನಜೀಬ್ ನೀರ್ ಕುಡಿಯೋಕೆ ನೋಡಿದ್ರೆ ಎಲ್ಲೂ ನೀರ್ ಸಿಗಲ್ಲ. ಹಾಗಾಗಿ ಹಂಗೆ ತೇಳ್ಕೊಂಡ್ ಬಂದು ಕುರಿ ಮೇಕೆಗಳಿಗೆ ಅಂತ ಇಟ್ಟಿರೋ ನೀರನ್ನೇ ಕುಡಿತಾನೆ. ಸೊ ಎಲ್ಲ ಆದ್ಮೇಲೆ ಕಾಲ್ ಮುರಿದೋಗಿದ್ರು ಕೂಡ ಮುಂದಿನ ದಿನದಿಂದ ಮತ್ತೆ ಕುರಿ ಕಾಯೋದಕ್ಕೆ ಶುರು ಮಾಡಿದಾಗ ಇದ್ದಕ್ಕಿದ್ದಂಗೆ ಆಲಿಕಲ್ಲು ಮಳೆ ಬರೋಕೆ ಶುರು ಆಯ್ತು. ಅದಕ್ಕೆ ಸೇಫ್ ಆಗಿರೋ ಜಾಗಕ್ಕೆ ಕುರಿಗಳನ್ನ ಕರ್ಕೊಂಡ್ ಬಂದು ಕೂತಿದ್ದಾಗ ಯಾರೋ ವ್ಯಕ್ತಿ ಹಾಡಿನ ರಾಗ ಹಾಡ್ತಿರೋ ಹಾಗೆ ಕೇಳಿಸುತ್ತೆ. ಯಾರು ಅಂತ ಸೌಂಡ್ ಬರ್ತಾ ಇರೋ ಕಡೆನೆ ಬಂದಾಗ ಇಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ. ಹತ್ರ ಬಂದು ನೋಡಿದಾಗ ಗೊತ್ತಾಗುತ್ತೆ ಇವನು ಬೇರೆ ಯಾರೋ ಅಲ್ಲ, ಹಕೀಮ್. ನಜೀಬ್ ಇವನ ವಾಯ್ಸ್ ನ ಕೇಳಿ ಇವನು ಹಕೀಮ್ ಅಂತ ಗುರ್ತಿಡಿತಾನೆ. ಮುಖ ನೋಡಿ ಇವನೇ ಹಕೀಮ್ ಅಂತ ಕಂಡಿಡಿಯೋದಕ್ಕೆ ಸಾಧ್ಯನೇ ಆಗಲ್ಲ, ಆ ತರ ಆಗೋಗಿದ್ದಾನೆ. ಇಬ್ರಿಗೂ ಒಬ್ರಿಗೊಬ್ರನ್ನ ನೋಡಿ ಸಖತ್ ಖುಷಿಯಾಗಿ ಕಣ್ಣೀರ್ ಹಾಕ್ತಾರೆ. ಹಕೀಮ್ ಹೇಳ್ತಾನೆ, ನನ್ನ ಕೈಯಲ್ಲಿ ಅವರು ತುಂಬಾನೇ ಕಡೆ ಕೆಲಸ ಮಾಡಿಸ್ಕೊಂಡು ಚಿತ್ರ ಹಿಂಸೆ ಕೊಟ್ರು, ಈಗ ಇಲ್ಲಿಗೂ ಕರ್ಕೊಂಡ್ ಬಂದಿದ್ದಾರೆ, ನಾವಿಬ್ರು ಸೇರಿ ಇಲ್ಲಿಂದ ತಪ್ಪಿಸ್ಕೋಬೇಕು ಅಂತ ಮಾತಾಡ್ಕೋಬೇಕಾದ್ರೆ ಹಕೀಮ್ ನ ಕಫೀಲ್ ಅಂದ್ರೆ ಮಾಲೀಕ ಬಂದು ಇವನನ್ನ ಕರ್ಕೊಂಡು ಹೋಗ್ತಾನೆ. ಇನ್ನೊಂದು ದಿನ ಹಕೀಮ್ ನಜೀಬ್ ನ ಭೇಟಿಯಾಗಿ ಒಂದು ಲೆಟರ್ ನ ಕೊಡ್ತಾನೆ. ಲೆಟರ್ ಅಲ್ಲಿ ಹಕೀಮ್ ಬರ್ದಿದ್ದಾನೆ, ನಾವು ತಪ್ಪಿಸ್ಕೊಂಡು ಹೋಗೋಕೆ ಒಂದು ದಾರಿ ಸಿಕ್ಕಿದೆ. ನಾನು ಕೆಲಸ ಮಾಡೋ ಜಾಗದಲ್ಲಿ ಆಫ್ರಿಕಾ ಇಂದ ಬಂದಿರೋ ಇಬ್ರಾಹಿಂ ಕಾದ್ರಿ ಅನ್ನೋ ವ್ಯಕ್ತಿ ಇದ್ದಾನೆ. ಅವನಿಗೆ ಈ ಡೆಸರ್ಟ್ ನ ಜಾಗಗಳು ಗೊತ್ತಿದೆ, ಅವನ ಸಹಾಯದಿಂದ ನಾವು ತಪ್ಪಿಸ್ಕೊಂಡು ಹೋಗ್ಬೋದು ಅಂತ ಬರ್ದಿದ್ದಾನೆ. ಮತ್ತೆ ಹಕೀಮ್ ಇಬ್ರಾಹಿಂ ಕಾದ್ರಿನ ಕರ್ಕೊಂಡ್ ಬಂದು ನಜೀಬ್ಗೆ ಪರಿಚಯ ಮಾಡಿಸಿದಾಗ ಕಾದ್ರಿ ಹೇಳ್ತಾನೆ, ನಮ್ಮ ಕಫೀಲ್ನ ಮಗಳ ಮದುವೆ ಬರ್ತಾ ಇದೆ, ಅವತ್ತು ಎಲ್ಲಾ ಕಫೀಲ್ಗಳು ಸೇರಿ ಮದುವೆಗೆ ಹೋಗಿದ್ದಾಗ ನಮ್ಗೆ ಎಸ್ಕೇಪ್ ಆಗೋ ಟೈಮ್ ಸಿಗುತ್ತೆ, ಏನಾದ್ರೂ ಮಾಡಿ ನಾವು ತಪ್ಪಿಸ್ಕೊಳ್ಳೋಣ ಅಂತ ಹೇಳಿ ತಮ್ಮ ಜಾಗಕ್ಕೆ ವಾಪಸ್ ಹೊಡ್ತಾರೆ. ಇವತ್ ರಾತ್ರಿ ನಜೀಬ್ನ ಕಫೀಲ್ ಬೇರೆ ಕಫೀಲ್ಗಳ ಜೊತೆ ಫುಲ್ ಪಾರ್ಟಿ ಮಾಡ್ತಿರ್ಬೇಕಾದ್ರೆ ನಾಳೆ ಮದುವೆ ಇದೆ, ನಿನ್ಗೂ ಕೂಡ ಬಿರಿಯಾನಿ ಕೊಡಿಸ್ತೀನಿ, ಟೆನ್ಷನ್ ತಗೋಬೇಡ ಅಂತ ನಜೀಬ್ಗೆ ಹೇಳ್ತಾನೆ ಕಫೀಲ್. ಮುಂದಿನ ದಿನ ಎಲ್ಲರೂ ಮದುವೆಗೆ ಅಂತ ಹೊರಟಾಗ ಜಸೀರ್ ನಜೀಬ್ಗೆ ಹೇಳ್ತಾನೆ, ನಾನು ರಾತ್ರಿ ಆದ್ರೆ ಬರ್ತೀನಿ, ಇಲ್ಲ ಅಂದ್ರೆ ಬೆಳಗ್ಗೆನೆ ಬರೋದು, ಅಲ್ಲಿವರೆಗೂ ಹುಷಾರಾಗಿರು ಅಂತ ಹೇಳಿ ಹೊರಟಾಗ ಇವನು ಈ ಜಾಗಕ್ಕೆ ಬಂದಾದ್ಮೇಲೆ ಮೊದಲನೇ ಬಾರಿ ಮುಖ ತೊಳ್ಕೊಂಡು ಸ್ನಾನ ಮಾಡಿ ದುಬೈಗೆ ಬರ್ಬೇಕಾದ್ರೆ ಯಾವ ಬಟ್ಟೆ ಹಾಕೊಂಡ್ ಬಂದಿದ್ನೋ ಅದನ್ನ ವಾಪಸ್ ಹಾಕೊಂತಾನೆ. ಆದ್ರೆ ಪ್ಯಾಂಟ್ ತುಂಬಾನೇ ಲೂಸ್ ಆಗ್ತಿದೆ. ಮೊದ್ಲು ಇವನು ದಪ್ಪ ಇದ್ದ, ಈಗ ಸರಿಯಾಗಿ ಊಟ ನೀರು ಏನು ಇಲ್ದಲೆ ತುಂಬಾನೇ ಕೆಲಸ ಮಾಡಿ ಸಣ್ಣ ಆಗೋಗಿದ್ದಾನೆ. ಬಟ್ಟೆ ಎಲ್ಲ ಹಾಕೊಂಡಾದ್ಮೇಲೆ ಫಸ್ಟ್ ನಂದನ್ನ ನೋಡ್ಕೊಂಡ್ಬಿಡೋಣ, ಈ ಜಾಗದಿಂದ ಎಸ್ಕೇಪ್ ಆಗ್ಬಿಡೋಣ ಅಂತ ಇಲ್ಲಿಂದ ಹೋಗಲ್ಲ. ಫಸ್ಟ್ ಒಂಟೆ ಮತ್ತೆ ಕುರಿಗಳಿಗೆ ಜಾಸ್ತಿ ಮೇವು ಹಾಕಿ ತುಂಬಾನೇ ಅಳ್ತಾ ಇದ್ದಾನೆ, ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೀನಿ, ಆದ್ರೆ ನಂತರನೇ ಈ ಜಾಗಕ್ಕೆ ಇನ್ನೊಬ್ಬ ಬರ್ತಾನೆ, ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳ್ಬೇಕಾದ್ರೆ ಹಾಕಿಮ್ ಮತ್ತೆ ಕಾದ್ರಿ ಬಂದು ನಜೀಬ್ನ ಕರೀತಾರೆ, ಬೇಗ ಬಾ ಈಗ್ಲೇ ಹೊರಡ್ಬೇಕು ಅಂತ. ಸೊ ನಜೀಬ್ ಕೊನೆಯದಾಗಿ ತನ್ನ ಕುರಿಗಳನ್ನ ಮತ್ತೆ ಒಂಟೆಗಳನ್ನೆಲ್ಲ ಮಾತಾಡ್ಸಿ ಇವರ ಜೊತೆ ಹೊಡ್ತಾನೆ. ಇವರು ತುಂಬಾನೇ ಹೊತ್ತು ಮರುಭೂಮಿಯಲ್ಲಿ ನಡ್ಕೊಂಡು ಹೋದ್ರು, ರೋಡ್ ಸಿಗೋದೇ ಇಲ್ಲ. ಆದ್ರೆ ರಾತ್ರಿ ಆಗೋಗುತ್ತೆ. ಒಂದು ಜಾಗದಲ್ಲಿ ಯಾರೋ ಟೆಂಟ್ ಹಾಕೊಂಡಿರೋದನ್ನ ನೋಡಿ ಅಲ್ಲಿ ನೀರ್ ಕುಡಿಯೋಣ ಅಂತ ನಜೀಬ್ ಮತ್ತೆ ಹಕೀಮ್ ಹೇಳ್ದಾಗ, ಬೇಡ ಅವರು ನಮ್ಮನ್ನ ಕಳ್ರು ಅಂತ ಅನ್ಕೊಂಡು ಶೂಟ್ ಮಾಡ್ತಾರೆ ಅಂತ ಕಾದ್ರಿ ಹೇಳಿದ್ರು ಕೇಳಲ್ಲ. ಅದಕ್ಕೆ ನಾನೇ ಹೋಗಿ ನೀರ್ ತಗೊಂಡ್ ಬರ್ತೀನಿ ಅಂತ ಕಾದ್ರಿ ನೀರ್ ತಗೊಂಡ್ ಬರ್ಬೇಕಾದ್ರೆ ಟೆಂಟ್ ಅಲ್ಲಿರೋರು ಇವನ್ನ ನೋಡಿ ಶೂಟ್ ಮಾಡೋಕೆ ಶುರು ಮಾಡ್ತಾರೆ. ಆದ್ರೆ ತುಂಬಾನೇ ಕಷ್ಟಪಟ್ಟು ಹೇಗೋ ಮಾಡಿ ಇವ್ರು 3 ಜನ ಇವರಿಂದ ತಪ್ಪಿಸ್ಕೊಂತಾರೆ. ಸೊ ನೀರು ಕೂಡ ಕೊನೆಗೆ ಸಿಗೋದಿಲ್ಲ. ರಾತ್ರಿ ಇಲ್ಲೇ ಮಲ್ಗಿ ಬೆಳಗ್ಗೆ ಎದ್ದು ಮತ್ತೆ ರೋಡ್ ಹುಡ್ಕೊಂಡು ಹೊರಟಾಗ ದಾರಿಯಲ್ಲಿ ತುಂಬಾನೇ ಚಾಲೆಂಜಸ್ ನ ಫೇಸ್ ಮಾಡಬೇಕಾಗುತ್ತೆ. ದೂರದಲ್ಲಿ ನೀರಿರೋ ಹಾಗೆ ಕಾಣುತ್ತೆ, ನೀರಿದೆ ಅಂತ ಹತ್ರ ಹೊಡೋಗ್ ನೋಡಿದ್ರೆ ಅಲ್ಲಿ ಏನು ಇಲ್ಲ. ಇದನ್ನ ಮಿರಾಜ್ ಅಂತ ಕರೀತಾರೆ. ಡೆಸರ್ಟ್ ಅಲ್ಲಿ ಈ ರೀತಿ ಮಿರಾಜ್ಗಳು ಕಾಣಿಸೋದು ತುಂಬಾನೇ ಕಾಮನ್.
ಖಾದ್ರಿ ಡೆಸರ್ಟ್ ಅಲ್ಲೂ ದೇವರಿಗೆ ಪ್ರೇಯರ್ ಮಾಡ್ತಾನೆ ಇದ್ದಾನೆ, ಮೆಡಿಟೇಷನ್ ಮಾಡ್ತಿದ್ದಾನೆ. ಮತ್ತೆ ಇವನ್ಗೆ ಈ ಮರುಭೂಮಿಯ ಬಗ್ಗೆ ತುಂಬಾನೇ ನಾಲೆಡ್ಜ್ ಇದೆ. ಒಂದು ಜಾಗದಲ್ಲಿ ಇವರು ಪ್ರೇಯರ್ ಎಲ್ಲ ಮುಗಿಸಾದ್ಮೇಲೆ ಇದ್ದಕ್ಕಿದ್ದಂಗೆ ಇಲ್ಲಿ ತುಂಬಾನೇ ಹಾವುಗಳು ಬರ್ತವೆ. ಇದರ ನಡುವೆ ನಜೀಬ್ ಸಿಗಾಕೊಂಡಿದ್ದಾಗ ಅಲ್ಲಾಡ್ದಂಗೆ ಹಾಗೆ ನಿಂತ್ಕೊ ಅಂತ ಖಾದ್ರಿ ಹೇಳ್ತಾನೆ. ನಜೀಬ್ ಸ್ಟ್ಯಾಚು ತರ ನಿಂತ್ಕೊಂಡಿದ್ದಾಗ ಹಾವುಗಳು ಇವನ್ಗೆ ಏನು ಮಾಡಲ್ಲ, ಸುಮ್ನೆ ಇಲ್ಲಿಂದ ಹೋಗ್ತವೆ. ನಂತರ ಹೀಗೆ ಒಂದೇ ಸಮ ನಡ್ಕೊಂಡು ಹೋಗ್ತಾರೆ. ಆದ್ರೆ ರೋಡ್ ಎಲ್ಲೂ ಇನ್ನೂ ಸಿಕ್ತಿಲ್ಲ. ಈಗಾಗ್ಲೇ ಹಾಕಿಮ್ಗೆ ಒಂದಾದ್ಮೇಲೆ ಒಂದು ಸಮಸ್ಯೆ ಆಗ್ತಾ ಇದೆ. ಕುಡಿಯೋಕೆ ನೀರಿಲ್ಲ, ತಿನ್ನೋಕೆ ಊಟನೂ ಇಲ್ಲ. ಹಾಗಾಗಿ ಪದೇ ಪದೇ ಪ್ರಜ್ಞೆ ತಪ್ತಾ ಇದ್ದಾನೆ. ಅದಕ್ಕೆ ಖಾದ್ರಿ ಇವನನ್ನ ತನ್ನ ಭುಜದ ಮೇಲೆ ಎತ್ಕೊಂಡು ಹೊಡ್ತಾನೆ. ಈಗ ಸ್ನೇಹಿತರೆ ಮೂವಿ ನೋಡ್ತಿರೋ ನಮ್ಗೆ ಡೌಟ್ ಬರೋದೇನಂದ್ರೆ ಖಾದ್ರಿನೂ ನೀರ್ ಕುಡ್ದಿಲ್ಲ, ಊಟ ಮಾಡಿಲ್ಲ, ಹಾಗಿದ್ರು ಆರಾಮಾಗಿ ಇದನ್ನಲ್ಲ ಅಂತ. ಸೊ ಖಾದ್ರಿದ್ ಏನ್ ಕತೆ ಅಂತ ಮುಂದೆ ನೋಡೋಣ. ಸ್ವಲ್ಪ ಹೊತ್ತಾದ್ಮೇಲೆ ಈಗ ನಜೀಬ್ಗೂ ಕೂಡ ಓಡಾಡೋಕಾಗದೆ ಇಲ್ಲೇ ಕುಸಿದು ಬೀಳ್ತಾನೆ. ನಜೀಬ್ನ ಕಾಲು ಚಪ್ಪಲಿ ಇಲ್ದಲೆ ತುಂಬಾನೇ ಗಾಯ ಆಗಿರುತ್ತೆ. ಖಾದ್ರಿನೇ ತನ್ನ ಬಟ್ಟೆ ಹರಿದು ಇವನ ಕಾಲಿಗೆ ಶೂ ತರ ಕಟ್ಟಿ ಏನೋ ಸ್ವಲ್ಪ ಮುಂದೆ ನಡ್ಕೊಂಡು ಹೋಗೋ ರೀತಿ ವ್ಯವಸ್ಥೆ ಮಾಡ್ಕೊಡ್ತಾನೆ. ಸೊ ಇವರಿಬ್ರು ಸ್ವಲ್ಪ ಹೊತ್ತಿಲ್ಲೇ ರೆಸ್ಟ್ ಮಾಡ್ಲಿ ಅಂತ ನಜೀಬ್ ಮತ್ತೆ ಹಾಕಿಮ್ ಇಬ್ರನ್ನ ಕೂಡ ಮಲಗಿಸಿ ಇವರಿಬ್ರು ಮೇಲೂ ಬಿಸಿಲು ಬೀಳಬಾರ್ದು ಅಂತ ತನ್ನ ಶರ್ಟ್ ನ ಸೂರ್ಯಂಗೆ ಅಡ್ಡ ಹಿಡಿದು ನೆರಳು ಬೀಳೋ ಹಾಗೆ ಮಾಡಿದ್ದಾನೆ. ಇವನು ನಿಜವಾಗ್ಲೂ ಸ್ನೇಹಿತರೆ ಮೊದ್ಲು ಹಾಕಿಮ್ ತನ್ನ ಲೆಟರ್ ಅಲ್ಲಿ ಹೇಳಿರೋ ರೀತಿ ದೇವರೇ ತಮಗೆ ಹೆಲ್ಪ್ ಮಾಡೋಕೆ ಕಳ್ಸಿರೋ ವ್ಯಕ್ತಿಯ ರೀತಿ ಇವರನ್ನ ನೋಡ್ಕೊಂತಾ ಇದ್ದಾನೆ. ಮುಂದಿನ ದಿನ ಇವರು ತಮ್ಮ ಜರ್ನಿಯನ್ನ ಕಂಟಿನ್ಯೂ ಮಾಡಿದಾಗ ಹಾಕಿಮ್ಗೆ ದೂರದಲ್ಲಿ ಸಿಟಿ ಕಾಣಿಸ್ತಾ ಇದೆ. ಅದಕ್ಕೆ ಖುಷಿಯಾಗಿ ಸಿಟಿಯ ಕಡೆ ಓಡೋಕೆ ಶುರು ಮಾಡ್ತಾನೆ. ಆದ್ರೆ ಮುಂದೆ ಯಾವ ಸಿಟಿನೂ ನಜೀಬ್ ಮತ್ತೆ ಖಾದ್ರಿಗೆ ಕಾಣ್ತಾನೆ ಇಲ್ಲ. ಅದು ಹಕೀಮ್ನ ಭ್ರಮೆ ಅಷ್ಟೇ. ನೀರು ಊಟ ಇಲ್ಲದೆ ಬಿಸಿಲಲ್ಲಿ ಇದ್ದು ಹಕೀಮ್ ಆರೋಗ್ಯದಲ್ಲಿ ಸಮಸ್ಯೆ ಆಗೋದಷ್ಟೇ ಅಲ್ಲ, ಮಾನಸಿಕ ಕಾಯಿಲೆ ಕೂಡ ಇವನ್ಗೆ ಶುರು ಆಗಿದೆ. ಹಕೀಮ್ ಓಡೋಗಿ ಕೆಳಗೆ ಬಿದ್ದು ಮರಳೆಲ್ಲ ತಿನ್ನೋಕೆ ಶುರು ಮಾಡಿದಾಗ ನಜೀಬ್ ಇವನನ್ನ ತಡೆಯೋಕೆ ನೋಡಿದ್ರೆ ಇವನ್ಗೂ ಕೂಡ ತಳ್ಳಿ ಕೆಳಗೆ ಬಿದ್ದು ಒದ್ದಾಡೋಕೆ ಶುರು ಮಾಡ್ತಾನೆ. ಈಗ ಬಾಯಿಯಲ್ಲಿ ರಕ್ತ ಬರ್ತಾ ಇದೆ. ಖಾದ್ರಿಗೆ ಗೊತ್ತಾಯ್ತು ಇವನಿನ್ನು ಬದುಕಲ್ಲ ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ತುಂಬಾನೇ ನರಳಾಡಿ ಕೊನೆಗೂ ಹಕೀಮ್ ಸಾವನ್ನಪ್ತಾನೆ. ನಜೀಬ್ಗೆ ತುಂಬಾನೇ ದುಃಖ ಆಗುತ್ತೆ. ಇವನನ್ನ ಏನೇ ಮಾಡಿದ್ರು ಉಳಿಸ್ಕೊಳಕ್ ಆಗ್ಲಿಲ್ವಲ್ಲ ಅಂತ. ಇದೇ ಸಮಯಕ್ಕೆ ಸ್ಯಾಂಡ್ ಸ್ಟಾರ್ಮ್ ಬೇರೆ ಬರ್ತಾ ಇದೆ. ಹಾಗಾಗಿ ಖಾದ್ರಿ ನಜೀಬ್ನ ಕರ್ಕೊಂಡು ಇಲ್ಲಿಂದ ಹೊಡ್ತಾನೆ. ಸ್ಯಾಂಡ್ ಸ್ಟಾರ್ಮ್ ನ ಕಾರಣದಿಂದ ಹಕೀಮ್ನ ದೇಹ ಮಣ್ಣಲ್ಲಿ ಮುಚ್ಚೋಗುತ್ತೆ. ಮರುಭೂಮಿನೇ ಒಂದು ರೀತಿ ಇವನಿಗೆ ಅಂತ್ಯ ಸಂಸ್ಕಾರ ಮಾಡ್ತು. ಸೊ ಸ್ಯಾಂಡ್ ಸ್ಟಾರ್ಮ್ ನ ಸರ್ವೈವ್ ಆಗಿ ಮತ್ತೆ ಮುಂದಿನ ದಿನ ರೋಡ್ ನ ಹುಡ್ಕೊಂಡು ಮುಂದೆ ನಡ್ಕೊಂಡು ಹೋಗ್ಬೇಕಾದ್ರೆ ಕೊನೆಗೂ ಒಂದು ಜಾಗದಲ್ಲಿ ಇವರಿಗೆ ಡೆಸರ್ಟ್ ಓಯಸಿಸ್ ಕಾಣಿಸುತ್ತೆ. ಸಮುದ್ರದ ಮಧ್ಯದಲ್ಲಿ ಐಲ್ಯಾಂಡ್ ಸಿಕ್ದಂಗೆ ಇವ್ರಿಗೆ ಡೆಸರ್ಟ್ ನ ನಡುವೆ ಸಣ್ಣ ಸ್ವರ್ಗನೆ ಸಿಕ್ಕಿದೆ. ನಜೀಬ್ ಈ ಜಾಗವನ್ನ ನೋಡ್ತಿದ್ದಂಗೆ ಓಡ್ ಬಂದು ನೀರ್ ಕುಡಿಯೋಕೆ ಹೋದಾಗ ಖಾದ್ರಿ ಇವನನ್ನ ತಡೆದು ಅರ್ಜೆಂಟ್ ಮಾಡ್ಕೊಂಡು ಈ ನೀರ್ನ ಕುಡಿಬೇಡ, ಈ ನೀರು ಪ್ಯೂರ್ ಇರಲ್ಲ ಅಂತ ಹೇಳಿ ತನ್ನ ಬಟ್ಟೆಯನ್ನ ನೀರಿನ ಒಳಗೆ ಅದ್ದಿ ಒಂದೊಂದೇ ಹನಿ ಇವನ ಬಾಯಿಗೆ ಬಿಡ್ತಾ ಇದ್ದಾನೆ. ಈಗ್ಲೂ ಕೂಡ ಸ್ನೇಹಿತರೆ ಇಲ್ಲಿ ಖಾದ್ರಿ ನೀರ್ ಕುಡಿಯೋದೆಲ್ಲೂ ತೋರ್ಸಲ್ಲ. ಮತ್ತೆ ಖಾದ್ರಿಗೆ ಇದೇ ಜಾಗದಲ್ಲಿ ಯಾರೋ ಬಿಸಾಕ್ ಹೋಗಿರೋ ಗ್ಲಾಸ್ ಬಾಟಲ್ ಕೂಡ ಸಿಗುತ್ತೆ. ನಂತರ ಸ್ವಲ್ಪ ಹೊತ್ತು ಇಲ್ಲೇ ಸುಧಾರಿಸ್ಕೊಂಡು ಮುಂದೆ ಹೊರಟಾಗ ಒಂದು ಬಿಸ್ಕೆಟ್ ಕವರ್ ಕೂಡ ಸಿಗುತ್ತೆ. ಅಂದ್ರೆ ಈ ಜಾಗದಲ್ಲಿ ಯಾರೋ ಖಂಡಿತ ಇದ್ದಾರೆ. ನಾವು ರೋಡ್ಗೆ ಹತ್ರ ಹೋಗ್ತಾ ಇದೀವಿ ಅಂತ ಮುಂದೆ ನಡ್ಕೊಂಡು ಬಂದಾಗ ಇಲ್ಲಿ ಗಾಡಿಯ ಟೈರ್ ಪ್ರಿಂಟ್ ಕೂಡ ಇದೆ. ರೋಡ್ ಸಿಕ್ಬಿಡ್ದು ಅಂತ ಖುಷಿಯಲ್ಲಿ ಓಡ್ ಬಂದು ನೋಡಿದ್ರೆ ಇಲ್ಲೆಲ್ಲೂ ಕೂಡ ರೋಡ್ ಕಾಣಿಸ್ತಾನೆ ಇಲ್ಲ. ಎಷ್ಟೇ ದೂರ ನೋಡಿದ್ರು ಕಣ್ಣಿಗೆ ಕಾಣ್ತಿರೋದು ಮರಳಷ್ಟೇ. ಇವತ್ ರಾತ್ರಿ ಇಲ್ಲೇ ಮಲಗಿ ಬೆಳಗ್ಗೆ ಎದ್ದಾಗ ನಜೀಬ್ ನೋಡ್ತಾನೆ, ಖಾದ್ರಿ ಎಲ್ಲೂ ಕಾಣ್ತಾನೆ ಇಲ್ಲ. ಎಲ್ಲಿ ಹೋದ ಅಂತಾನು ಗೊತ್ತಾಗಲ್ಲ. ಯಾಕೆ ಗೊತ್ತಾಗಲ್ಲ ಅಂದ್ರೆ ಸ್ನೇಹಿತರೆ ರಿಯಲ್ ನಜೀಬ್ನ ಲೈಫಲ್ಲೂ ಕೂಡ ಖಾದ್ರಿ ಎಲ್ಲೋದ ಅಂತ ಗೊತ್ತೇ ಆಗಿರಲ್ಲ. ಆದ್ರೆ ಖಾದ್ರಿ ನಜೀಬ್ಗೋಸ್ಕರ ಗ್ಲಾಸ್ ಬಾಟಲ್ ತುಂಬಾ ನೀರಿಟ್ಟು ಹೋಗಿದ್ದಾನೆ. ಈ ಬಾಟಲ್ ಅಲ್ಲಿರೋ ನೀರ್ ಕುಡ್ಕೊಂಡು ಬೆಳಗಿಂದ ಸಂಜೆವರೆಗೂ ಒಂದೇ ಸಮ ಓಡ್ ಬಂದಾಗ ಕೊನೆಗೂ ಸ್ನೇಹಿತರೆ ರೋಡ್ ಸಿಗುತ್ತೆ. ಆದ್ರೆ ನಜೀಬ್ ಸುಸ್ತಾಗಿ ಪ್ರಜ್ಞೆ ತಪ್ತಾನೆ. ಎಚ್ಚರ ಆಗ್ತಿದ್ದಂಗೆ ಅವನು ರೋಡಲ್ಲಿ ಹೋಗೋ ಗಾಡಿಗೆಲ್ಲ ಲಿಫ್ಟ್ ಕೇಳ್ತಾನೆ. ಆದ್ರೆ ಅವನ ಅವಸ್ಥೆ ನೋಡಿ ಯಾರು ಸಹಾಯ ಮಾಡ್ತಿಲ್ಲ. ಕೊನೆಗೂ ಒಬ್ಬ ಶ್ರೀಮಂತ ವ್ಯಕ್ತಿ ಅವನಿಗೆ ಸಹಾಯ ಮಾಡೋಕೆ ಒಪ್ಕೊಂಡು ಕಾರ್ ಗಲೀಜಾದ್ರೂ ಪರವಾಗಿಲ್ಲ, ನೀನ್ ಆರಾಮಾಗಿ ಕುತ್ಕೋ ಅಂತ ತಮ್ಮ ರೋಲ್ಸ್ ರಾಯ್ಸ್ ಕಾರಲ್ಲಿ ಕೂರಿಸ್ಕೊಂಡು ಹೊಡ್ತಾರೆ. ಇದೇ ಸಾಕ್ಷಿ ಸ್ನೇಹಿತರೆ ಇಲ್ಲಿರೋರೆಲ್ಲ ಕೆಟ್ಟವರಲ್ಲ ಅನ್ನೋದಕ್ಕೆ. ಸೊ ಈ ಶ್ರೀಮಂತ ವ್ಯಕ್ತಿ ನಜೀಬ್ಗೆ ಕುಡಿಯೋಕೆ ನೀರ್ ಕೊಟ್ಟು ಸಿಟಿಗೆ ಕರ್ಕೊಂಡ್ ಬಂದ್ಬಿಡ್ತಾರೆ. ನಜೀಬ್ ಇವ್ರಿಗೆ ಕೈ ಮುಗ್ದು ಥ್ಯಾಂಕ್ಸ್ ಹೇಳಿ ಇಲ್ಲಿಂದ ಸ್ವಲ್ಪ ದೂರ ಬಂದು ಒಂದು ಜಾಗದಲ್ಲಿ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಇವನ್ ಪುಣ್ಯಕ್ಕೆ ಇಲ್ಲೇ ಮಲಬಾರ್ ಹೋಟೆಲ್ ಇದೆ. ಅಂದ್ರೆ ಕೇರಳ ಅವರು ಈ ಹೋಟೆಲ್ ನ ನಡೆಸ್ತಾ ಇರೋದು. ಈ ಹೋಟೆಲ್ ಅವರು ನಜೀಬ್ ನ ಕರ್ಕೊಂಡ್ ಬಂದು ಸ್ನಾನ ಮಾಡಿಸಿ ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸಿ ತುಂಬಾನೇ ಕೇರ್ ಮಾಡ್ತಾರೆ. ನಂತರ ಡಾಕ್ಟರ್ ನ ಕರೆಸಿ ಟ್ರೀಟ್ಮೆಂಟ್ ಕೂಡ ಕೊಡಿಸ್ತಾರೆ. ನಜೀಬ್ ಹುಷಾರಾದ್ಮೇಲೆ ಅವನ ಹತ್ರ ಮನೆ ಅಡ್ರೆಸ್ ಕೇಳಿ ಅಲ್ಲಿಗೆ ಹೋಟೆಲ್ ನ ಓನರ್ ತನ್ನ ಕಡೆಯವ್ರನ್ನ ಕಳಿಸಿ ಫೋನ್ ಕಾಲ್ ಅರೇಂಜ್ ಮಾಡ್ತಾರೆ. ಫೋನ್ ಅಲ್ಲಿ ನಜೀಬ್ ನ ಹೆಂಡತಿ ಮಾತಾಡ್ತಿರೋದನ್ನ ಕೇಳಿ ಖುಷಿಯಲ್ಲಿ ಇವನು ಕಣ್ಣೀರ್ ಹಾಕ್ತಾನೆ. ಇನ್ನೊಂದು ಖುಷಿಯ ವಿಷಯ ಏನಂದ್ರೆ
ಸೈನುಗೆ ಗಂಡು ಮಗು ಆಗಿದೆ. ನಂತರ ನಜೀಬ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ ಬರ್ತಾರೆ. ಯಾಕಂದ್ರೆ ವಾಪಸ್ ಇಂಡಿಯಾಗೆ ಹೋಗೋಕೆ ಇವನ ಹತ್ರ ಪಾಸ್ಪೋರ್ಟ್ ಆಗ್ಲಿ ಬೇರೆ ಯಾವುದೇ ಡಾಕ್ಯುಮೆಂಟ್ಸ್ ಆಗ್ಲಿ ಏನೂ ಇಲ್ಲ. ಅದಕ್ಕೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇವನನ್ನ ಹಿಡ್ಕೊಂಡು ವಾಪಸ್ ಕಳ್ಸೋಕು ಮುಂಚೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆದರೆ ಈಗ ಒಂದು ಶಾಕಿಂಗ್ ವಿಷಯ ರಿವೀಲ್ ಆಗೋದೇನೆಂದ್ರೆ, ಪೊಲೀಸ್ ಸ್ಟೇಷನ್ ನ ನೋಟಿಸ್ ಬೋರ್ಡ್ ಅಲ್ಲಿ ಕ್ರಿಮಿನಲ್ಸ್ ಗಳ ಫೋಟೋ ಇರುತ್ತೆ. ಈ ಫೋಟೋಗಳಲ್ಲಿ ಖಾದ್ರಿಯ ಫೋಟೋ ಕೂಡ ಒಂದು. ಅಂದ್ರೆ ಖಾದ್ರಿ ಕ್ರಿಮಿನಲ್, ಇಲ್ಲೀಗಲ್ ಇಮಿಗ್ರೆಂಟ್ ಅಥವಾ ನಜೀಬ್ನ ಕಾಪಾಡೋದಕ್ಕೆ ದೇವರೇ ಕಳಿಸಿದ್ದ ಮನುಷ್ಯನ ಗೊತ್ತಿಲ್ಲ. ಇವನ ಐಡೆಂಟಿಟಿ ಮಿಸ್ಟ್ರಿ ಆಗಿ ಉಳಿಯುತ್ತೆ. ರಿಯಲ್ ನಜೀಬ್ ಅವರು ಕೂಡ ಸ್ನೇಹಿತರೆ ತಮ್ಮ ಇಂಟರ್ವ್ಯೂ ಅಲ್ಲಿ ಇದೇ ಹೇಳಿದರೆ, ದೇವರೇ ಖಾದ್ರಿಯ ರೂಪದಲ್ಲಿ ತಮ್ಮನ್ನ ಕಾಪಾಡೋಕೆ ಬಂದಿದ್ದು ಅಂತ. ಮರುಭೂಮಿಯಲ್ಲಿ ಹಕೀಂ ಮತ್ತೆ ನಜೀಬ್ ಇಬ್ಬರನ್ನ ಸಂಭಾಳಿಸ್ಕೊಂಡು ಸ್ವಲ್ಪನೂ ಸುಸ್ತಾಗದೆ, ನೀರ್ ಕುಡಿದೆ, ರೆಸ್ಟ್ ಕೂಡ ಮಾಡದೆ, ಕೊನೆಗೂ ರೋಡ್ವರ್ಗೂ ಹೋಗೋ ದಾರಿ ತೋರಿಸಿ ಖಾದ್ರಿ ಹೋಗಿದ್ ನೋಡಿದ್ರೆ ದೇವರೇ ತಮ್ಮನ್ನ ಕಾಪಾಡಿದ್ದು ಅಂತ ಇವತ್ತಿಗೂ ನಜೀಬ್ ಅವರು ಹೇಳ್ತಾರೆ. ಸೊ ನೆಕ್ಸ್ಟ್ ಸೀನಲ್ಲಿ ಪಾಸ್ಪೋರ್ಟ್ ಇಲ್ಲದೆ ಇರೋ ವ್ಯಕ್ತಿಗಳನ್ನೆಲ್ಲ ಜೈಲಲ್ಲಿ ಲೈನ್ ಆಗಿ ನಿಲ್ಸಿ ಸ್ಪಾನ್ಸರ್ನ ಕರೆಸ್ತಾರೆ. ಅಂದ್ರೆ ಯಾರ್ಯಾರು ತಪ್ಪಿಸ್ಕೊಂಡ್ ಬಂದಿದ್ದಾರೋ ಅವರ ಸ್ಪಾನ್ಸರ್ ಬಂದು ವಾಪಸ್ ಕರ್ಕೊಂಡು ಹೋಗ್ಲಿ ಅಂತ. ಇದೇ ಸಮಯಕ್ಕೆ ಇಲ್ಲಿಗೆ ನಜೀಬ್ನ ಕಫೀಲ್ ಕೂಡ ಬರ್ತಾನೆ. ಇದರಿಂದ ನಜೀಬ್ಗೆ ಮತ್ತೆ ನರಕ ಕಣ್ಮುಂದೆನೆ ಬಂದಂಗಾಗಿ ತುಂಬಾನೇ ಹೆದರ್ಕೊಂಡು ನಡ್ಗೋಕೆ ಶುರು ಮಾಡ್ತಾನೆ. ಕಫೀಲ್ ಕೂಡ ಇವನನ್ನ ನೋಡಿ ಗುರ್ತಿಡಿತಾನೆ. ಆದ್ರೆ ವಾಪಸ್ ಕರ್ಕೊಂಡು ಹೋಗೋಕ್ಕಾಗಲ್ಲ. ಯಾಕಂದ್ರೆ ಕಫೀಲ್ ನಜೀಬ್ಗೆ ಹೇಳ್ತಾನೆ, ನಿನ್ನ ಸ್ಪಾನ್ಸರ್ ಮಾಡಿ ಇಲ್ಲಿಗೆ ಕರ್ಸ್ಕೊಂಡಿದ್ದು ನಾನಲ್ಲ, ಇಲ್ಲ ಅಂದಿದ್ರೆ ನಿನ್ನ ಇಲ್ಲಿಂದ ಎಳ್ಕೊಂಡು ಹೋಗಿ ವಾಪಸ್ ಫಾರ್ಮ್ಗೆ ಬಿಸಾಕ್ತಿದ್ದೆ ಅಂತ ಹೇಳಿ ಹೋಗ್ತಾನೆ. ಸೊ ಈಗ ನಜೀಬ್ ಮತ್ತೆ ಈ ಮೂವಿ ನೋಡ್ತಿರೋ ನಮ್ಗೆ ಗೊತ್ತಾಯ್ತು ಸ್ನೇಹಿತರೆ, ಅವತ್ತು ಏರ್ಪೋರ್ಟ್ ಅಲ್ಲಿ ನಜೀಬ್ ಮತ್ತೆ ಹಕೀಂ ಒಂದು ಕ್ಷಣ ಯಾಮಾರಿದ್ಕೆ ಇದೆಲ್ಲ ಆಗೋಗಿದೆ. ಅವತ್ತು ಏರ್ಪೋರ್ಟ್ ಅಲ್ಲಿ ಈ ಕಫೀಲ್ ಹುಡ್ಕೊಂಡ್ ಬಂದಿದ್ದು ಅಬ್ದುಲ್ಲಾ ಅನ್ನೋ ವ್ಯಕ್ತಿಯನ್ನ. ಈ ಅಬ್ದುಲ್ಲಾ ಅನ್ನೋ ವ್ಯಕ್ತಿಯನ್ನ ಕಫೀಲ್ ಸ್ಪಾನ್ಸರ್ ಮಾಡಿ ಕರ್ಸ್ಕೊಂಡಿದ್ದ. ಆದ್ರೆ ಅವನು ಸಿಗ್ಲಿಲ್ಲ ಅಂತ ನಜೀಬ್ ಮತ್ತೆ ಹಕೀಮ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ತಾನೆ. ಅಂದ್ರೆ ಆ ಅಬ್ದುಲ್ಲಾ ಬಚಾವಾಗಿ ಅವನ ಹಣೆ ಬರಹ ನಜೀಬ್ ಅನುಭವಿಸಿ ಬಂದಿದ್ದಾನೆ. ಸೊ ಇದೇ ರೀತಿ ಜೈಲಲ್ಲಿ 3 ತಿಂಗಳು ಇದ್ದು ಕೊನೆಗೂ ಒಂದು ದಿನ ಪಾಸ್ಪೋರ್ಟ್ ಎಲ್ಲ ರೆಡಿ ಮಾಡಿಸಿ ವಾಪಸ್ ಇಂಡಿಯಾಗೆ ಕಳಿಸ್ಕೊಡ್ತಾ ಇದ್ದಾರೆ. ಮರುಭೂಮಿಯಲ್ಲಿ ಇವನು ಸ್ನೇಹಿತರೆ ಇದ್ದಿದ್ದು 3 ವರ್ಷ ಅಂತ ಈಗ ನಮ್ಗೆ ಗೊತ್ತಾಗುತ್ತೆ. ನಜೀಬ್ ಫ್ಲೈಟ್ ಹತ್ತಿ ಹೋಗ್ಬೇಕಾದ್ರೆ ಸ್ಕ್ರೀನ್ ಮೇಲೆ ತೋರಿಸ್ತಾರೆ. ಇದು ನಜೀಬ್ನ ಕತೆ ಮಾತ್ರ ಅಲ್ಲ, ತಮ್ಮ ಜೀವನವನ್ನ ಕಟ್ಕೊಳ್ಳೋಕೆ ಅಂತ ಮಿಡಲ್ ಈಸ್ಟ್ಗೆ ಅಂದ್ರೆ ಸೌದಿ ಅರೇಬಿಯಾಗೆ ಹೋಗಿ ಸಾವಿರಾರು ಜನ ಭಾರತೀಯರು ಮರುಭೂಮಿಯಲ್ಲಿ ತಮ್ಮ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ. ಸೊ ಸ್ನೇಹಿತರೆ ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಸೊ ಮೂವಿಯಲ್ಲಿ ನಜೀಬ್ನ ಸ್ಟೋರಿ ಕೇಳಿದ್ರಿ ಸ್ನೇಹಿತರೆ. ಈಗ ಸ್ಕ್ರೀನ್ ಮೇಲೆ ನೀವು ನೋಡಬಹುದು, ಇವರು ಈ ಮೂವಿಲಿ ತೋರಿಸಿರೋದನ್ನೆಲ್ಲ ಅನುಭವಿಸಿರೋ ರಿಯಲ್ ನಜೀಬ್ ಮತ್ತೆ ಅವರ ಫ್ಯಾಮಿಲಿ. ನಜೀಬ್ ಅವರ ಕ್ಯಾರೆಕ್ಟರ್ ನ ಈ ಮೂವಿಯಲ್ಲಿ ಮಾಡಿರೋ ಪೃಥ್ವಿರಾಜ್ ಸುಕುಮಾರನ್ ಅವರಂತೂ ಆಸ್ಕರ್ ಲೆವೆಲ್ ಆಕ್ಟಿಂಗ್ ಮಾಡಿದ್ದಾರೆ. ಈ ಮೂವಿಯನ್ನ 15-16 ವರ್ಷ ತುಂಬಾನೇ ಪ್ಲಾನ್ ಮಾಡಿ ಕಷ್ಟಪಟ್ಟು ಮಾಡಿದ್ದಾರೆ. ಚಿತ್ರದ ಕತೆ ಕೇಳೋಕ್ಕಿಂತ ಜಾಸ್ತಿ ನೋಡೋಕೆ ಸಖತ್ತಾಗಿದೆ. ಮೂವಿಯಲ್ಲಿ ತೋರಿಸಿರೋ ಒಂದೊಂದು ವಿಜುವಲ್ಸ್ ಕೂಡ ಅದ್ಭುತವಾಗಿದೆ. ಆದ್ರೆ ಒಂದೇ ಒಂದು ವಿಷಯ ನನಗೆ ಸ್ವಲ್ಪ ಇಷ್ಟ ಆಗ್ಲಿಲ್ಲ. ಅದೇನಂದ್ರೆ ಮೂವಿ ಸಖತ್ ಸ್ಲೋ ಇದೆ. ಹೌದು, ನಜೀಬ್ನ ಲೈಫ್ ಮರುಭೂಮಿಯಲ್ಲಿ ಯಾವ ರೀತಿ ಇತ್ತು ಅನ್ನೋದನ್ನ ಡೀಟೇಲ್ ಆಗಿ ತೋರ್ಸೋಕೋಸ್ಕರ ಮೂವಿ ಸ್ಲೋ ಮಾಡಿದ್ದಾರೆ. ಆದ್ರೆ ಅದು ಕೆಲವೊಂದು ಸೀನ್ಗಳಲ್ಲಿ ಸ್ವಲ್ಪ ಜಾಸ್ತಿನೇ ಎಳ್ದಿದ್ದಾರೆ ಅಂತ ಅನ್ಸುತ್ತೆ. ಈ ಚಿತ್ರವನ್ನ ಥಿಯೇಟರ್ ಅಲ್ಲಿ ಕನ್ನಡದಲ್ಲಿ ಮಿಸ್ ಮಾಡ್ಕೊಂಡಿರೋರು OTT ಅಲ್ಲಿ ಈಗ ಕನ್ನಡದಲ್ಲೂ ಕೂಡ ಅವೈಲೇಬಲ್ ಇದೆ. ನೆಟ್ಫ್ಲಿಕ್ಸ್ ಅಲ್ಲಿ ಈಗ ನೀವು ಈ ಮೂವಿಯನ್ನ ನೋಡಬಹುದು. ಮೂವಿಯನ್ನ ಆಲ್ರೆಡಿ ನೋಡಿರೋರು ಚಿತ್ರ ಹೇಗಿದೆ ಅಂತ ಕಮೆಂಟ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿ ಮೂವಿಗೆ ಸಂಬಂಧಪಟ್ಟ ವಿಡಿಯೋವಿನ ಜೊತೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ.